ನಮಸ್ಕಾರ ಸ್ನೇಹಿತರೆ, ಕವನ ಸಂಚಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಆಯುರ್ವೇದದಲ್ಲಿ ಪ್ರಮುಖ ಸ್ಥಾನ ಹೊಂದಿರುವಂತಹ ಒಂದು ಔಷಧೀಯ ಗಿಡ ಭೃಂಗರಾಜದ ಬಗ್ಗೆ ಮಾತನಾಡೋಣ. ಇದು ಕೇವಲ ಕೂದಲಿಗಷ್ಟೇ ಅಲ್ಲ, ಇಡೀ ದೇಹದ ಆರೋಗ್ಯಕ್ಕೆ ಬಹಳ ಉಪಯುಕ್ತ. ಬನ್ನಿ ಈ ಜಾದು ಗಿಡದ ಎಲ್ಲ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಭೃಂಗರಾಜ ಗಿಡದ ಪರಿಚಯ. ಭೃಂಗರಾಜವನ್ನು ಕೇಶರಾಜ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಕೂದಲಿಗೆ ಅತ್ಯುತ್ತಮ ಗಿಡ. ಇದು ವೈಜ್ಞಾನಿಕವಾಗಿ ಎಕ್ಲಿಪ್ಟಾ ಆಲ್ಬಾ ಎಂದು ಕರೆಯಲ್ಪಡುತ್ತದೆ. ಈಗ ನಾವು ಭೃಂಗರಾಜದ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಭೃಂಗರಾಜದ ಪ್ರಮುಖ ಪ್ರಯೋಜನಗಳು: ಕೂದಲು ಬೆಳವಣಿಗೆ. ಭೃಂಗರಾಜ ಕೂದಲು ಉದುರುವಿಕೆ ತಡೆಯುತ್ತದೆ ಮತ್ತು ಕೂದಲಿಗೆ ನೈಸರ್ಗಿಕ ಕಪ್ಪು ಬಣ್ಣವನ್ನು ನೀಡುತ್ತದೆ. ಇದು ಕೇಶದ ಗುಟ್ಟು ಎಂಬಂತೆ ಕಾರ್ಯನಿರ್ವಹಿಸುತ್ತದೆ. ಚರ್ಮದ ಆರೋಗ್ಯ. ಇದು ಚರ್ಮದ ಗಾಯಗಳು ಮತ್ತು ಅಲರ್ಜಿ ಗುಣಪಡಿಸಲು ಉಪಯೋಗಿಸಬಹುದು. ಯಕೃತ್ ಡಿಟಾಕ್ಸ್. ಭೃಂಗರಾಜ ಲಿವರ್ ಡಿಟಾಕ್ಸ್ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಆಯುರ್ವೇದದಲ್ಲಿ ಇದನ್ನು ಲಿವರ್ ಟಾನಿಕ್ ಎಂದು ಕೂಡ ಕರೆಯುತ್ತಾರೆ. ಇಮ್ಯುನಿಟಿ ಹೆಚ್ಚಿಸಲು. ಭೃಂಗರಾಜ ದೇಹದ ರಕ್ಷಣಾ ಶಕ್ತಿಯನ್ನು ಬಲಗೊಳಿಸುತ್ತದೆ. ಜೀರ್ಣಕ್ರಿಯೆಗೆ, ಹಾಗೆ ಇದು ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಭೃಂಗರಾಜವನ್ನು ಬಳಸುವ ವಿಧಾನಗಳು: ಈ ಎಣ್ಣೆಯನ್ನು ನೆತ್ತಿಗೆ ಮಸಾಜ್ ಮಾಡಿ, ಇದು ಕೂದಲಿನ ಬೆಳವಣಿಗೆಗೆ ತುಂಬ ಉಪಯುಕ್ತ. ಭೃಂಗರಾಜ ಪೌಡರ್. ಇದು ಕೂದಲಿನ ಪ್ಯಾಕ್ ತಯಾರಿಸಲು ಮತ್ತು ಆರೋಗ್ಯ ಕಷಾಯ ತಯಾರಿಸಲು ಬಳಸಬಹುದು. ಭೃಂಗರಾಜ ಚಹಾ. ಗಿಡದ ಎಲೆಗಳನ್ನು ಬಿಸಿ ನೀರಿನಲ್ಲಿ ಕುದಿಸಿ ಚಹಾ ತಯಾರಿಸಿ, ಇದು ಲಿವರ್ ಡಿಟಾಕ್ಸ್ ಆಗಿ ಸಹಾಯ ಮಾಡುತ್ತದೆ. ಮುನ್ನೆಚ್ಚರಿಕೆಗಳು. ಭೃಂಗರಾಜ ಹೇಗಾದರೂ ನೈಸರ್ಗಿಕ ಔಷಧಿಯಾಗಿರಲಿ, ನಿಮ್ಮ ಆರೋಗ್ಯದ ಪ್ರಕಾರ ಇದನ್ನು ಬಳಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಅತಿಯಾಗಿ ಬಳಸುವುದರಿಂದ ಅಡ್ಡ ಪರಿಣಾಮಗಳು ಉಂಟಾಗಬಹುದು. ಭೃಂಗರಾಜ ಕೇವಲ ಒಂದು ಗಿಡವಲ್ಲ, ಅದು ನೈಸರ್ಗಿಕ ಆರೋಗ್ಯದ ನಿಜವಾದ ಭಾಗವಾಗಿದೆ. ನಿಮ್ಮ ಕೂದಲು ಮತ್ತು ದೇಹದ ಆರೋಗ್ಯವನ್ನು ಕಾಪಾಡಲು ಇದನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಬಹುದು. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ನಮಗೆ ತಿಳಿಸಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕವನ ಸಂಚಿ ಚಾನೆಲ್ನಲ್ಲಿ ಮತ್ತಷ್ಟು ಮಾಹಿತಿಗಾಗಿ ಭೇಟಿ ಮಾಡ್ತಾನೆ ಇರಿ. ಧನ್ಯವಾದಗಳು.